ಸೋಷಿಯಲ್ ಮೀಡಿಯಾದ ತುಂಬ ಇದೀಗ ರಿಷಬ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್‌ನಿಂದ ಒಂದಿಷ್ಟು ಜನರನ್ನ ಅನ್‌ಫಾಲೋ ಮಾಡಿರೋದೇ ಸುದ್ದಿ ಆಗೋಗಿದೆ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾವಿದರು ಮತ್ತೆ ಒಳ್ಳೆಯ ಸ್ನೇಹಿತರಾಗಿರುವಂತಹ ರಿಷಬ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ನಡುವೆ ಬಿರುಕು ಕಾಣಿಸ್ಕೊಂಡಿದೆ ಅನ್ನುವಂತಹ ಸುದ್ದಿನೇ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಇತ್ತೀಚೆಗಷ್ಟೇ ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಫಿಲ್ಮ್ಸ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್‌ನಿಂದ ಅನ್‌ಫಾಲೋನ ಮಾಡಿದ್ರು. ಇದಾದ ನಂತರ ರಾಜ್ ಬಿ ಶೆಟ್ಟಿ ಅವರನ್ನು ಕೂಡ ಅನ್‌ಫಾಲೋ ಮಾಡಿದ್ದಾರೆ. ಇದೇ ವಿಚಾರದ ಬಳಿಕ ಶೆಟ್ಟಿ ಗ್ಯಾಂಗ್‌ನಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಅನ್ನುವಂತಹ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಸೊ ಇದೀಗ ಈ ಬಗ್ಗೆ ರಾಜ್, ರಿಷಬ್ ಮತ್ತೆ ರಕ್ಷಿತ್ ಅವರ ಮೂರೂ ಜನಕ್ಕೂ ಕೂಡ ಒಳ್ಳೆಯ ಸ್ನೇಹಿತರಾಗಿರುವಂತಹ ಪ್ರಮೋದ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಶೆಟ್ಟಿ ಗ್ಯಾಂಗ್‌ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್, ಶೆಟ್ಟಿ ಗ್ಯಾಂಗಲ್ಲಿ ಏನು ಕೂಡ ಆಗಿಲ್ಲ. 100ಕ್ಕೆ 100 ಎಲ್ಲಾನು ಕೂಡ ಸರಿಯಾಗಿದೆ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅನ್‌ಫಾಲೋ ಸುದ್ದಿಯನ್ನ ನೋಡಿದ್ದೆ. ನನ್ನನ್ನು ಕೂಡ ರಿಷಬ್ ಅವರು ಅನ್‌ಫಾಲೋನ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಒಂದು ದಿನ ಮುಂಚೆ ರಿಷಬ್ ನನ್ನ ಜೊತೆನೇ ಇದ್ದ. ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರು. ಸೊ ಅವರು ಯಾವ ಉದ್ದೇಶವನ್ನಿಟ್ಟುಕೊಂಡು ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲೇ ಇದ್ದಾರೆ. ನನಗೆ ಅದೇ ಮ್ಯಾಟರ್ ಆಗೋದು. ನನ್ನದು ಯಾರ ಜೊತೆನೂ ಕೂಡ ಮನಸ್ತಾಪ ಇಲ್ಲ. ನಾನು ಕೂಡ ಯಾರ ಜೊತೆನೂ ಮನಸ್ತಾಪದಿಂದ ಇಲ್ಲ ಅಂತ ಪ್ರಮೋದ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಅನ್‌ಫಾಲೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋದಾಗ ಅವರನ್ನ ಹ್ಯಾಂಡಲ್ ಮಾಡುವಂತಹ ಸೋಷಿಯಲ್ ಮೀಡಿಯಾದ ಟೀಮ್ ಕೂಡ ಬದಲಾಗುತ್ತೆ. ಸೊ ಬೇರೆ ಆಗಿರುತ್ತೆ. ಸೊ ಬಹುಶಃ ಅವರು ತುಂಬಾ ಜನರನ್ನ ಫಾಲೋ ಮಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಎಲ್ಲರನ್ನೂ ಕೂಡ ಅನ್‌ಫಾಲೋ ಮಾಡಿರಬಹುದು. ಅದು ಸೋಷಿಯಲ್ ಮೀಡಿಯಾ ತಂಡದವರ ಐಡಿಯಾಸ್ ಇರಬಹುದು ಅಷ್ಟೇನೆ. ಅನ್‌ಫಾಲೋ ಮಾಡಿದ ತಕ್ಷಣ ಯಾರು ಕೂಡ ಚೆನ್ನಾಗಿಲ್ಲ, ಅವರ ಜೊತೆ ಏನೋ ಮನಸ್ತಾಪ ಇದೆ, ರಿಷಬ್ ಅವರು ನನ್ನ ಜೊತೆ ಮಾತಾಡಲ್ಲ ಅನ್ನೋದಲ್ಲ. ನನ್ನ ಜೊತೆ ರಿಷಬ್ ಅವರು ಚೆನ್ನಾಗೇನೆ ಮಾತಾಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಎಲ್ಲ ತುಂಬಾನೇ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನಾನು, ರಕ್ಷಿತ್, ರಿಷಬ್ ಮತ್ತೆ ರಾಜ್ ಎಲ್ಲರೂ ಕೂಡ ಚೆನ್ನಾಗೇ ಇದ್ದೀವಿ. ಆಗಾಗ ನಾವು ಮಾತಾಡ್ತಾನೆ ಇರ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಪ್ರಮೋದ್ ಶೆಟ್ಟಿ ಅವರು. ಇನ್ನು ಬಾಳೆ ಫಿಲ್ಮ್ಸ್‌ನ ಅನ್‌ಫಾಲೋ ಬಗ್ಗೆ ಕೂಡ ಪ್ರಮೋದ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಈ ಬಗ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಕೂಡ ಡೌಟ್ ನಲ್ಲೇ ಇದ್ದೀನಿ. ಅದಕ್ಕೆ ರಿಷಬ್‌ಗೆ ನಾನೇ ಕಾಲ್ ಮಾಡಿ ಕೇಳಿದ್ದೆ. ಆದ್ರೆ ರಿಷಬ್ ಶೆಟ್ಟಿ ಅವರು ಫಿಲ್ಮ್ಸ್ ನಲ್ಲಿ ಪ್ರೊಡಕ್ಷನ್ ಮಾಡೋದು ಅಂದ ಈ ಹಿಂದೆ 2 ಕಡೆ ತಲೆ ಕೊಡೋದಕ್ಕೆ ಆಗೋಲ್ಲ ಅನ್ನುವಂತಹ ಕಾರಣಕ್ಕೇನೆ ರಿಷಬ್ ಶೆಟ್ಟಿ ಅವರು ಫಿಲ್ಮ್ಸ್ ನಲ್ಲಿ ಪ್ರೊಡಕ್ಷನ್ ಮಾಡೋದು ಬೇಡ ಅಂತ ಅಂದಿದ್ರಂತೆ. ಸೊ ಈಗ ಮತ್ತೆ ಪ್ರೊಡಕ್ಷನ್ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ. ಸೊ ಹೊಂಬಾಳೆನ ಅನ್‌ಫಾಲೋ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನನಗೂ ಕೂಡ ಇಷ್ಟೇ ಗೊತ್ತಿರೋದು ಅಂತ ಪ್ರಮೋದ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಸೊ ಪ್ರಮೋದ್ ಶೆಟ್ಟಿ ಅವರು ಹೇಳಿರುವಂತಹ ಪ್ರಕಾರ ಈಗ ಶೆಟ್ಟಿ ಗ್ಯಾಂಗ್‌ನಲ್ಲಿ ಯಾವುದೇ ರೀತಿಯಿಂದನೂ ಗೊಂದಲ ಇಲ್ಲ, ಮನಸ್ತಾಪ ಇಲ್ಲ. ಯಾವುದೇ ರೀತಿಯಿಂದನೂ ಕೂಡ ಏನೂ ಕೂಡ ಇಲ್ಲ. ಆದ್ರೆ ಅನ್‌ಫಾಲೋ ಮಾಡಿರುವಂತಹ ಒಂದೇ ಒಂದು ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದ ತುಂಬಾ ಇವ್ರ 3 ಜನದ ಮಧ್ಯೆ ಏನಾದ್ರೂ ಜಗಳ ನಡೆದಿದೆ, ಮನಸ್ತಾಪ ಬಂದಿದೆ, ಅದಕ್ಕೋಸ್ಕರ ದೂರ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಯಾವುದೇ ರೀತಿಯಿಂದನೂ ಗೊಂದಲ ಇಲ್ವಂತೆ. ಸೊ ಇನ್ಸ್ಟಾಗ್ರಾಮ್‌ನಲ್ಲಿ ಫಾಲೋ ಮಾಡಿಲ್ಲ ಅಂದ ತಕ್ಷಣ ಯಾರು ಕೂಡ ಫ್ರೆಂಡ್‌ಶಿಪ್‌ನ ಬಿಟ್ಟು ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ಅದ್ರಲ್ಲಿ ಬೇರೆ ಬೇರೆ ಉದ್ದೇಶ ಇರುತ್ತೆ. ಇದ್ರ ಬಗ್ಗೆ ಯಾರು ಕೂಡ ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡೋದು ಬೇಡ ಅಂತ ಕೂಡ ಪ್ರಮೋದ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಹೊಂಬಾಳೆ ಫಿಲಮ್ಸ್ ಅನ್ನು ಕೂಡ ರಿಷಬ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅನ್‌ಫಾಲೋ ಮಾಡಿದ್ದು ಕಾಂತಾರ 3 ಬರುತ್ತಾ ಇಲ್ವಾ ಅಂತ ಹೇಳಿ ತುಂಬಾ ಜನ ಗೊಂದಲದಲ್ಲಿದ್ದಾರೆ. ಇದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರೇ ಹೇಳ್ಬೇಕಿದೆ. ಏನಾಗ್ತಿದೆ, ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅನ್ನೋದನ್ನ ರಿಷಬ್ ಶೆಟ್ಟಿ ಅವರೇ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಎಳಿಬೇಕಾಗಿದೆ. ಸೊ ಈ ವಿಡಿಯೋ ನಿಮ್ಗೇನ್ ಅನ್ನಿಸ್ತು? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಅನಿಸಿಕೆಗಳನ್ನ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.